ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಇನ್ ಗುಲ್ಬರ್ಗಾ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಕಳೆಗಟ್ಟಿದ ಶಿವರಾತ್ರಿ ಸಂಭ್ರಮ. ಭವಾನಿ ಶಂಕರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಜರುಗಿದ ಶಿವನ ಆರಾಧನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 137 ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆ. ಮಧು ಬಂಗಾರಪ್ಪ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಅಜ್ಞಾನವನ್ನ ಕಳೆದು ಸುಜ್ಞಾನ ಬೆಳೆಸುವ ಸಂಕೇತವಾದ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು, ನಗರದ ಹಲವೆಡೆ ಭಕ್ತರು ಶಿವನ ಆರಾಧನೆಯಲ್ಲಿ ತೊಡಗಿದ ದೃಶ್ಯಗಳು ಕಂಡುಬಂದವು. ನಗರದ ಬ್ರಹ್ಮಪುರ್ ಬಡಾವಣೆಯ ಅಪ್ಪರ್ ಲೈನ್ ಕಾಲೋನಿಯಲ್ಲಿ ಈಶ್ವರ ತರುಣ ಸಂಘದ ವತಿಯಿಂದ ಶಿವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶಿವರಾತ್ರಿಯ ಹಿನ್ನೆಲೆ ಶಿವನಿಗೆ ವಿಶೇಷ ಪೂಜೆ, ಆರಾಧನೆ, ಭಜನೆ, ಕೀರ್ತನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಓಂ ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ ಹಿರಣ್ಯಪತಯೇ ಅಂಬಿಕಾಪತಯ ಉಮಾಪತಯೇ ಪಶುಪತಯೇ ನಮೋ ನಮಃ. ಓಂ ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ ಹಿರಣ್ಯಪತಯೇ ಅಂಬಿಕಾಪತಯ ಉಮಾಪತಯೇ ಪಶುಪತಯೇ ನಮೋ ನಮಃ. ನಮ್ಮ ಹೆಸರು ಸಂತೋಷ್ ಅಂತ. ಇಲ್ಲಿ 400-500 ವರ್ಷದಿಂದ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯನ್ನು ಮಾಡ್ಕೋತ ಬಂದ್ವಿ. 400-500 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮಾಡ್ಕೋತ ಬಂದಾರ. ಮುಂದೆ ನಾನು ಮತ್ತು ಮುಂದುವರ್ಸ್ಕೊಂಡು ಹೊಂಟಿದ್ವಿ. ಆದ್ದರಿಂದ ಎಲ್ಲ ಪ್ರತಿ ವರ್ಷದಂತೂ ಈ ವರ್ಷವೂ ನಾವು ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ಎಲ್ಲರೂ ಭಕ್ತಾದಿಗಳು ಬಂದು ತಾವು ದರ್ಶನ ತಗೊಂಡು ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀವಿ. ನಾಳೆ ಮತ್ತು ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಅನಂತಶಯನ ದೇವಾಲಯದಲ್ಲಿ. ಎಲ್ಲರೂ ದಯವಿಟ್ಟು ಬರಬೇಕೆಂದು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಇನ್ನು ಶಹಾಬಾಜಾರ್ ಬಡಾವಣೆಯಲ್ಲಿರುವ ಶಿವನ ಸ್ವರೂಪಿ ಮಹಾದೇವನ ದೇವಸ್ಥಾನದಲ್ಲೂ ಶಿವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतय उमापतये पशुपतये नमो नमः। ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये ಭಕ್ತರೆಲ್ಲರೂ ಸೇರಿಕೊಂಡು ಶಿವನ ಆರಾಧನೆ ಮಾಡುವುದರ ಜೊತೆಗೆ ಪರಮೇಶ್ವರನ ದರ್ಶನ ಪಡೆದು ಪುನೀತರಾದರು. ಶಹಾಬಾಜಾರ್ ಕಟಕಾಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಶಿವರಾತ್ರಿ ಮಹಾಶಿವರಾತ್ರಿಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇಲ್ಲಿ ಭಜನ್ ಕಾರ್ಯಕ್ರಮ ಕೂಡ ಏರ್ಪಡಿಸಿದರು. ಪ್ರತಿ ವರ್ಷದಂತೆ ಎಲ್ಲ ಭಕ್ತರು ಬಂದು ತಮ್ಮ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ಕೋತಾರೆ. ಇಲ್ಲಿ ಶಿವನು ಸಾಕ್ಷಾತ್ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ಪ್ರತೀತಿ ಇದೆ. ಇದೇ ಒಂದು ಆಶಯ ಇಟ್ಕೊಂಡು ಎಲ್ಲ ಜನರು ಬಂದು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ಈಡೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ನಾವು ಕೂಡ ಪ್ರತಿ ವರ್ಷ ಭಜನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಟಕರ್ಪುರದ ಮಹಾದೇವ ಮಂದಿರದಲ್ಲಿ ಭಜನ್ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ ಇದೀಗ ತಾನೇ ನಾವು ಹೋಗ್ತಾ ಇದ್ದೇವೆ. ಇದೇ ವರ್ಷದಂತೆ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ ಪರಮಾತ್ಮ ಭಗವಂತ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ. ಇತ್ತ ಸೂಪರ್ ಮಾರ್ಕೆಟ್ನಲ್ಲೂ ಶಿವನ ದೇವಸ್ಥಾನದಲ್ಲಿಯೂ ಸಹ ಶಿವರಾತ್ರಿ ಸಂಭ್ರಮ ಅದ್ಧೂರಿಯಾಗಿ ಜರುಗಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ದೇವರ ದರ್ಶನ ಪಡೆದುಕೊಂಡರು. अंबिका पतय उमापतय पशुपतये नमो रूपाय हिरण्यपतये अंबिका पतय उमापतय पशुपतये नमो नमः. ಸಮಾರಂಭದಲ್ಲಿ ಪುಟ್ಟ ಬಾಲಕಿಯೊಬ್ಬಳು ಶಿವನ ವೇಷಭೂಷಣ ಧರಿಸಿ ಗಮನ ಸೆಳೆದಳು. अंबिका पतय उमापतय पशुपतये नमो नमः. ಇದು ಜವಳಿ ಕಾಂಪ್ಲೆಕ್ಸ್ ಎದುರುಗಡೆ ಇರತಕ್ಕಂಥ ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಪೋಸ್ಟ್ ಆಫೀಸು. ಬೆಳಿಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ರುದ್ರಾಭಿಷೇಕವನ್ನು ಮಾಡಲಾಯಿತು. ಆ ರುದ್ರಾಭಿಷೇಕವನ್ನು ನೆರವೇರಿಸಿಕೊಟ್ಟಂಥ ಪುರೋಹಿತರು ಅನಂತಮಠ ಜೋಶಿ ಹೆಬ್ಬಾಳವರು ಮತ್ತು ನಿತಿನ್ ಅವರು, ಇದರ ಜೊತೆಗೆ ಸಮಸ್ತ ಸದ್ಭಕ್ತ ಮಂಡಳಿಯವರು ಭಾಗವಹಿಸಿದ್ದರು. ಪ್ರಮುಖವಾಗಿ ರಾಘವೇಂದ್ರ ಹೆಬ್ಬಾಳ್ಕರ್ ಅವರು, ಆಮೇಲೆ ಪಳಿಟ್ಕರ್ ಅವರ ಫ್ಯಾಮಿಲಿ, ಭಾವಿಕಟ್ಟಿಯವರ ಸಮಸ್ತ ಬಂಧುಗಳು ಎಲ್ಲರೂ ಭಾಗವಹಿಸಿ ಇವತ್ತಿನ ಈ ಶಿವರಾತ್ರಿಯ ಅಭಿಷೇಕದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ಉತ್ಸವದ ಹಿನ್ನೆಲೆ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ಭವಾನಿ ಶಂಕರ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ಭವಾನಿ ಶಂಕರ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतय उमापतये पशुपतये नमो नमः. ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतय उमापतये पशुपतये नमो नमः. ಎರಡು ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಪ್ರತಿನಿತ್ಯ ಪೂಜೆ, ಶಿವನ ಆರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ದತ್ತಾತ್ರೇಯ ಕುಲಕರ್ಣಿ ತಿಳಿಸಿದ್ದಾರೆ. ಶಿವರಾತ್ರಿ ದಿವಸ ಇದು ಭಾಳ ದಿವಸದಿಂದ ನಾನು ನೋಡ್ಲಿಕ್ಕೆ ಹತ್ತಿದ ಕನಿಷ್ಠ 41 ವರ್ಷ ಆಯಿತು ನಾನು ನೋಡ್ತಾ ಇದ್ದೇನೆ. ಶಿವರಾತ್ರಿ ದಿವಸ ಇಲ್ಲಿ ಅನ್ನ ಸಂತರ್ಪಣೆನೂ ಆಗ್ತದೆ, ಪೂಜಾನು 3 ಹೊತ್ತು ಪೂಜಾ, ಮುಂಜಾನೆ ಮಧ್ಯಾಹ್ನ ಸಂಜೆ ಮುಂದೆ 3 ಹೊತ್ತೂ ಪೂಜೆ ಮಾಡ್ತಾರೆ. ಆ ಈಶ್ವರದ ಇದು ಹೇಳ್ದಂಗೆ ರಾವಣ ಕರೆದದ್ದಂದ್ರೆ ನರೋಣ ಕ್ಷೇತ್ರಫಲ ಇದೊಂದು ಎರಡೂ ನೋಡಂಗೆ ನಮಗೆ ಈಶ್ವರಂದು ಇದು ಕಾಶಿ ವಿಶ್ವೇಶ್ವರ ನೋಡ್ದಂಗೆ ಆಗ್ತದೆ. ಅದಕ್ಕೆ ಪ್ರತಿ ವರ್ಷ ಇಲ್ಲಿ ಬಂದು ನಾವು ದರ್ಶನ ತೊಗೊಂಡು ತೀರ್ಥ ತೊಗೊಂಡು ಹೋಗಿ ಮುಂದಿನ ಕಾರ್ಯಕ್ರಮ ಎಲ್ಲ ಮಾಡ್ತೇವೆ. ಶಿವ ಮಸ್ತು ಅಂತ ಹೇಳಿ 2 ಮಾತುಗಳು. ದತ್ತಾತ್ರೇಯ ಕುಲಕರ್ಣಿ, ಕೋರ್ಟ್ ರಿಟೈರ್ಮೆಂಟ್ ಆಗಿದ್ದು. ಇನ್ನು ಇದೇ ವೇಳೆ ಮಾತನಾಡಿದ ದೇವಸ್ಥಾನದ ರಮೇಶ್ ಕಿಳಿ ಅವರು, ಭವಾನಿ ಶಂಕರ ದೇವಸ್ಥಾನದಲ್ಲಿರುವ ಶಿವಲಿಂಗವು ರಾಮನ ಕಾಲದಲ್ಲಿ ಸ್ಥಾಪನೆಯಾಗಿದೆ.
ಈ ಹಿನ್ನೆಲೆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಬ್ರಹ್ಮಪುರ್ ಬಡಾವಣೆ ಸೇರಿದಂತೆ ನಾನಾ ಕಡೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇದು ಈಶ್ವರಲಿಂಗ ಏನದ ರಾಮದೇವ್ರ ಕಾಲಕ್ಕೆ ಸ್ಥಾಪನೆ ಆಗಿದೆ ರೀ. ತ್ರೇತಾಯುಗದೊಳಗೆ ರಾಮದೇವರು ಈ ಇದು ರಾವಣಗೆ ಹೊಡೆದ ನಂತರ ಬ್ರಹ್ಮತ್ಯ ದೋಷ ಬಂತು ಅವರಿಗೆ. ಋಷಿಪುತ್ರ ಇದ್ರು ರಾವಣ. ಆ ವೇಳೆಗೆ ಏನದಲ್ಲ ಅವರು ದೋಷ ಬಂತು ಅಂತೇಳಿ ಒಂದು ತೊಡೆ ಮನ್ಸಿಗೆ ಕೆಟ್ಟ ಅನಿಸ್ತೆ. ಅವ್ರು ಏನದಲ್ಲ ಎಲ್ಲಿ ಹೋದಲ್ಲಿ ಲಿಂಗ ಸ್ಥಾಪನೆ ಮಾಡ್ಕೋತ ರಾವಣ ರಾವಣ ಅಂತ ಓದಿರ್ತಿದ್ರಂತೆ. ಎಲ್ಲ ಕಡೆ ನಾನು ಇದ್ದೀನಿ ಅಂತೇಳಿ ಆವಾಜ್ ಬರ್ತಿತ್ತು. ಮುಂದೆ ಅವ್ರು ಏನು ಮಾಡಿದ್ರು, ಕೋಟಿಲಿಂಗ ಸ್ಥಾಪನೆ ಮಾಡಿದ್ರು ಬ್ರಹ್ಮತ್ಯ ಶಾಪ್ ನಿವಾರಣೆ ಸಲುವಾಗಿ ಅಂಥೇಳಿ. ಆ ಕೋಟಿಲಿಂಗದ ಪೈಕಿ ಇದು ನಮ್ಮದೇನದಲ್ರಿ 99,99,997th ಲಿಂಗನದು. ಅಂದರೆ ಈ 8th ಲಿಂಗ ಏನದಲ್ಲ ಈ ರಾಮತೀರ್ಥದ್ದು ಅಲ್ಲಿದ್ದು ನರೋಣ ಲಾಸ್ಟ್ ಲಿಂಗ. ನರೋಣದೊಳಗೆ ರಾವಣ ಅಂತ ಓದಿರ್ತಾರೆ, ಆವಾಜ್ ಕೊಡಲಿಲ್ಲ. ಅಲ್ಲಿವ್ರಿಗೆ ಮುಕ್ತಿ ಸಿಕ್ತಂತ ನರಾವಣ ಅಂತ ಸ್ಥಾನ ಆಯ್ತದು. ಆ ನರಾವಣದ ಸ್ಥಾನ ಆದಮೇಲೆ ಅಲ್ಲಿದ್ದು ಏನದಲ್ಲ ಅದಕ್ಕೆ ನರೋಣ ಅಂತ ಹಿಂದಿನ ಹೆಸರು ಬಿತ್ತದು ಮೊದಲಿಂದ ಅಲ್ಲೇ. ಇದು ಅದೇ ಅವ್ರ ಕೈ ಮೇಲೆ ಸ್ಥಾಪನೆ ಆಗಿ ರಾಮದೇವ್ರ ಕೈ ಮೇಲೆ ಸ್ಥಾಪನೆ ಆಗಿದ್ದು ಲಿಂಗದ. ಭಾಳ ಪುರಾತನ ಲಿಂಗದ ರೀ. ಭಾಳಷ್ಟು ಸಾಕಷ್ಟು ಮಂದಿ ಬರ್ತಾರೆ ಹೋಗ್ತಾರೆ. ಕಾರ್ಯಕ್ರಮ ಭಾಳ ವ್ಯವಸ್ಥಿಸಿ ನಡೆಸ್ಕೊಂಡು ಹೋಗ್ತೀವಿ. ನಿತ್ಯ ರುದ್ರಾಭಿಷೇಕ, ಭವಾನಿ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಮತ್ತು ಹನುಮಾನ್ ಚಾಲೀಸ, ರಾಮ ರಕ್ಷೆ ಇವೆಲ್ಲ ಆ್ಯಸ್ ಯೂಶ್ವಲ್ ರೆಗ್ಯುಲರ್ ನಡೀತಿರ್ತಾವೆ ರೀ. ಕಾರ್ಯಕ್ರಮ ಪ್ರತಿನಿತ್ಯ ಮಾಡ್ತಾಯಿರ್ತೀವಿ. ಭಜನಾ ಮಂಡಳಿ ಭಜನೆ ನಡೀತದೆ. ಮುಂಜಾನೆ ಸಾಯಂಕಾಲ ಏನಾದರೂ 2 ಗ್ರೂಪ್ದವ್ರು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿರ್ತಾರೆ. ಕೆಲವು ಮಂದಿ ವಿಷ್ಣು ಸಹಸ್ರನಾಮ ಮಾಡ್ತಾರೆ, ಕೆಲವು ಮಂದಿ ರಾಮ ರಕ್ಷಾ ಮಾಡ್ತಾರೆ. ಈ ಪ್ರಕಾರ ಕಾರ್ಯಕ್ರಮ ನಡೀತಿರ್ತದೆ ನಮ್ಮಲ್ಲಿ. ಇದೇನದಲ್ಲ ರೀ, ಇದು ಫಸ್ಟ್ ಮೂರ್ತಿಯನ್ನು ಗಣಪತಿ ಮೂರ್ತಿ ಅದ್ರಿ. ಆ ಗಣಪತಿ ಮೂರ್ತಿ ಅನ್ನೋದು ಇದು ಸದಾಶಿವ ಮಹಾರಾಜರ ಕೈ ಮೇಲೆ ಸ್ಥಾಪನೆ ಆಗಿದ್ದದ. ಮತ್ತು ಅಂಬಾಬಾಯಿ ಮೂರ್ತಿ ಅದ್ರಿ, ಇದನ್ನು ಸದಾಶಿವ ಮಹಾರಾಜರ ಕೈ ಮೇಲೆ ಸ್ಥಾಪನೆ ಆಗಿದ್ದದ. 95 ಒಳಗಾಗಿದ್ದು ಭಾಳ ಹಳಿ ಕಾಲದದ್ರಿ ಇದು. 1995. ಮತ್ತು ಇದು ಹೆಚ್ಚುಗಡೆ ಗಣಪತಿ ಹನುಮಂತವ್ರ ಮೂರ್ತಿ ಅದ್ರಿ, ಅದನ್ನು ಮಹಾರಾಜರ ಕೈ ಮೇಲೆ ಸ್ಥಾಪನೆ ಆಗಿದ್ದದ. ಇಲ್ಲಿ ಕಾಂಚಿ ಪರಮಾಚಾರ್ಯ ಪಾದುಕರು ಅವ್ರಿ. ಕಾಂಚಿ ಪರಮಾಚಾರ್ಯ ವಾಕಿಂಗ್ ಔಟ್ ಹಳಿ ಕಾಲದವ್ರು ಇದ್ರು ನೋಡಿ, ಹಳಿ ಕಾಲದವರು. ಅವರು ಇಲ್ಲಿ ಬಂದು ಸಾಧಾರಣ ಒಂದು 10 ದಿವಸ ಇದ್ರಿ. ಇಲ್ಲಿ 10 ದಿವಸ ಇದ್ದೇನದಲ್ಲಿ ಶಂಕರ ಜಯಂತಿ ಉತ್ಸವ ಮಾಡಿದ್ರು ಅವರು. ಶಂಕರ ಜಯಂತಿ ಉತ್ಸವ ಮಾಡಿ ಶಂಕರಾಚಾರ್ಯ ಪಾದುಕ ಕೊಟ್ಟರು. ನೀವು ಶಂಕರಾಚಾರ್ಯ ಉತ್ಸವ ಏನದು ಪ್ರತಿ ವರ್ಷ ಶಂಕರ ಜಯಂತಿ ಮಾಡ್ಕೊತವ್ರಿ ಅಂತ. ಅದು ಸ್ಟಿಲ್ ಕಂಟಿನ್ಯೂಡ್ ಅದು. ಶಂಕರ ಜಯಂತಿ ಒಳಗೆ ದೊಡ್ಡ ಪ್ರೋಗ್ರಾಮ್ ಆಗ್ತದೆ ನಮ್ಮಲ್ಲಿ. ಈ ಪ್ರಕಾರ ಏನಂತಾರೆ, ಇದೇ ಪ್ರಕಾರ ಅವ್ರು 15 ಪ್ರಕಾರ ನಡ್ಸ್ಕೊಂಡು ಹೊಂಟಿದ್ದದೆ. ಹಮೇಶ ಸುವ್ಯವಸ್ಥಿತ ನಡೀತದೆ. ನನಗೆ ಯಾವುದು ಯಾರೇ ಬರಲಿ ಯಾರೇ ಬಿಡಲಿ, ಯಾರು ಬರ್ತಾರೆ ನಮ್ಮಲ್ಲಿ ಪ್ರದೋಷ 8 ದಿವಸ 15 ದಿವಸಕ್ಕೊಮ್ಮೆ ಪ್ರದೋಷ ಪೂಜೆ ಆಗ್ತದೆ ಕಾಣೂರೊಳಗೆ ಲಕ್ಷ್ಮೀನಾರಾಯಣ ಗುಡಿಯಾಗ. ಇಲ್ಲಿನೂ ಆಗ್ತದೆ. ಅಲ್ಲಿ ಪ್ರದೋಷ ಪೂಜಾಕೇನೋ ಪ್ರಸಾದ ವ್ಯವಸ್ಥೆ ಇರ್ತದೆ. ಯಾರೇ ಬರಲಿ ಎಲ್ಲರಿಗೆ ಏನದ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಒಟ್ನಲ್ಲಿ ಭವಾನಿ ಶಂಕರ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಅದ್ಧೂರಿಯಾಗಿ ನಡೆದಿದ್ದು, ನಗರದ ವಿವಿಧ ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಪ್ರಸಕ್ತ 2024-25ನೇ ಸಾಲಿನ ಆಯವ್ಯದಲ್ಲಿ ರಾಜ್ಯದಾದ್ಯಂತ 500 ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭಿಸಲು ಘೋಷಿಸಿದ್ದು, ಇದರಲ್ಲಿ 137 ಶಾಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರಂಭವಾಗಲಿವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಕೆಕೆಆರ್ಡಿಬಿ ಸಭಾಂಗಣದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ 297 ಕೆಪಿಎಸ್ ಶಾಲೆ ಇದ್ದು, ಇದರ ಜೊತೆಗೆ ಈ ವರ್ಷ 500 ಶಾಲೆ ಆರಂಭಿಸಲಾಗುವುದು ಎಂದರು. ದ್ವಿಭಾಷಾ ಬೋಧನೆ ವಿಷಯ ಶಿಕ್ಷಕರ ಜೊತೆಗೆ ದೈಹಿಕ ಶಿಕ್ಷಕ, ಸಂಗೀತ ಶಿಕ್ಷಕರು, ಉತ್ತಮ ಮೂಲಸೌಕರ್ಯ, ಶಾಲಾ ಮೈದಾನ ಪರಿಕಲ್ಪನೆ ಒಳಗೊಂಡಿರುವ ಕೆಪಿಎಸ್ ಶಾಲೆಗೆ ಬೇಡಿಕೆ ಹೆಚ್ಚಿರುವ ಕಾರಣ ಮುಂದಿನ 3 ವರ್ಷದಲ್ಲಿ 2 ಗ್ರಾಮ ಪಂಚಾಯಿತಿಗಳಿಗೆ ತಲಾ ಒಂದರಂತೆ 3,000 ಕೆಪಿಎಸ್ ಶಾಲೆ ಆರಂಭಿಸಲು ನಿರ್ಧರಿಸಲಾಗಿದೆ. ಇದರಿಂದ ಸರ್ಕಾರಿ ಶಾಲೆಯಿಂದ ವಿಮುಖ ಮಾಡಿದವರನ್ನು ಮತ್ತೆ ಸರ್ಕಾರಿ ಶಾಲೆಯತ್ತ ಸೆಳೆಯುವುದರ ಜೊತೆಗೆ ದ್ವಿಭಾಷಾ ಬೋಧನೆಯಲ್ಲಿ ಮಕ್ಕಳು ಪಾಲಕರಿಗೆ ಅವರ ಆಯ್ಕೆಯ ಭಾಷೆಯಲ್ಲಿಯೇ ಶಿಕ್ಷಣ ನೀಡಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ರಾಜ್ಯದಾದ್ಯಂತ ಇರುವ ಆದರ್ಶ ವಿದ್ಯಾಲಯದಲ್ಲಿ 11 ಮತ್ತು 12ನೇ ತರಗತಿ ಬೋಧನೆಗೆ ಈಗಾಗಲೇ ಆದೇಶ ಹೊರಡಿಸಿದೆ. ಶಾಲೆಗಳಿಗೆ ಮ್ಯಾನೇಜ್ಮೆಂಟ್ ಅನುದಾನ ಇಲ್ಲದೆ ಶಾಲೆಗೆ ನೀಡಲಾದ ಗಣಕಯಂತ್ರಗಳು ಧೂಳು ತಿನ್ನುತ್ತಿದ್ದವು. ಗೃಹ ಜ್ಯೋತಿ ಯೋಜನೆಯಡಿ ಕಳೆದ ನವೆಂಬರ್ 1ರಿಂದ ಶಾಲೆಗೆ ಉಚಿತ ವಿದ್ಯುತ್ ಘೋಷಣೆ ಪರಿಣಾಮ ಸ್ಮಾರ್ಟ್ ಕ್ಲಾಸ್ ನಡೆಯುತ್ತಿದ್ದು,
ಗಣಕಯಂತ್ರಗಳು ಮಕ್ಕಳ ಉಪಯೋಗಕ್ಕೆ ಬಂದಿವೆ. ಇದಲ್ಲದೆ ಶಾಲೆಗಳಲ್ಲಿ ಸ್ವಚ್ಛತಾ ಕಾರ್ಯ ಸೇರಿದಂತೆ ಇನ್ನಿತರ ಕಾರ್ಯಗಳಿಗೆ ನಿರ್ವಹಣಾ ವೆಚ್ಚ 20 ರಿಂದ 40 ಸಾವಿರ ರೂಪಾಯಿಗಳಿಗೆ ಅನುದಾನ ಹೆಚ್ಚಿಸಿದೆ. ಈ ಹಿಂದೆ 8ನೇ ತರಗತಿವರೆಗೆ ಶಾಲಾ ಮಕ್ಕಳಿಗೆ ವಾರದಲ್ಲಿ ಒಮ್ಮೆ ಮೊಟ್ಟೆ ನೀಡಲಾಗುತ್ತಿತ್ತು. ನಮ್ಮ ಸರ್ಕಾರ ಬಂದ ನಂತರ ವಾರದಲ್ಲಿ 2 ಬಾರಿ ಮೊಟ್ಟೆ ನೀಡಲಾಗುತ್ತಿದ್ದು ಇದನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪೌಷ್ಟಿಕ ಆಹಾರ ನೀಡುವತ್ತ ಇಲಾಖೆ ಗಮನ ಹರಿಸುತ್ತಿದೆ ಎಂದರು. ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು 76,000 ಶಾಲೆಗಳು ಬರುತ್ತೆ. ಏಡೆಡ್, ಗೌರ್ಮೆಂಟು, ಅನ್ಏಡೆಡ್ ಶಾಲೆಗಳು ನಮ್ಮ ಇಡೀ ರಾಜ್ಯದಲ್ಲಿ. ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇತ್ತು ನಾನು ಸಚಿವನಾದ ಮೇಲೆ. ನನಗನ್ಸುತ್ತೆ ಬಂದ ತಕ್ಷಣ ಕೆಲವು ನಿರ್ಧಾರಗಳನ್ನು ತೊಗೊಂಡ್ಬಿಟ್ವಿ, ಅನಿವಾರ್ಯವಾಗಿ ತೊಗೊಳ್ಬೇಕಾಯಿತು. ಹೈಯೆಸ್ಟ್ ಶಿಕ್ಷಣ ಟ್ರಾನ್ಸ್ಫರ್ಸ್ ಆಗೋಗ್ಬಿಡ್ತು. ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 3,000 ಟೀಚರ್ಸ್ ಇಲ್ಲಿಂದ ಹೋಗ್ಬಿಟ್ರು. 32,000 ಟೀಚರ್ಸ್ ಟ್ರಾನ್ಸ್ಫರ್ಸ್ ಆದಾಗ ಇಲ್ಲಿಂದ 3,500 ಟೀಚರ್ಸ್ ಹೋದರು. 3,000 ಚಿಲ್ಡ್ರನ್ ಇಲ್ಲಿಗೆ ಬಂದಿದ್ದು ಬರೀ 100 ಚಿಲ್ಡ್ರನ್. ಅಲ್ಲಿಗೆ ಒಂದೇ ಸತಿಗೆ ಶಿಕ್ಷಣ ಒಂದು ಕೊಲಾಪ್ಸ್ ಆಗ್ತದೆ. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ 14,000 ಟೀಚರ್ಸ್ನ ಏನು ರಿಕ್ರೂಟ್ಮೆಂಟ್ ಮಾಡಿದ್ವಿ, ಅದರೊಳಗೆ ಸುಮಾರು 600-700 ಇನ್ನೂ ಕೂಡ ಕೋರ್ಟಲ್ಲಿ ಯಾವುದೇ ಥರದ ನಿರ್ಧಾರ ಆಗಿಲ್ಲ. ಅದಾದಮೇಲೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ತಂದು ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇತ್ತು, ಇನ್ನೊಂದು 800-900 ಹಾಗೆ ಸ್ಟ್ಯಾಂಡ್ ಬೈ ಇದೆ. ಬಟ್ ಅವ್ರಿಗೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲ ಕೊಟ್ಟಾಗಿದೆ. ಆದರೆ ಅವರು ಯಾರ್ಯಾರು ಸೇರ್ಕೊಳ್ಬೇಕಾಗಿತ್ತು, ಕೆಲವು ಕಾರಣದಿಂದ ಸೇರ್ಕೊಂಡಿಲ್ಲ, ಅದು ಕೋರ್ಟಲ್ಲಿ ಕೂಡ ಕ್ಲಿಯರ್ ಆಗ್ತದೆ. ಆದರೆ ಇವತ್ತಿಗೆ ಸುಮಾರು 12,000 ಟೀಚರ್ಸು ಇಡೀ ರಾಜ್ಯದಲ್ಲಿ ಆಗಲೇ ಅವರು ಕೆಲಸಕ್ಕೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ರಿಕ್ರೂಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ನಿಮಗೆ ಸುಮಾರು 3,900 ಟೀಚರ್ಸು ಇಲ್ಲಿ ಬಂದಿದ್ದಾರೆ. ಅದ್ರ ಜೊತೆಗೆ ಹೈಯೆಸ್ಟು ಅತಿಥಿ ಶಿಕ್ಷಕರನ್ನು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ತೊಗೊಂಡ್ವಿ. 43,000 ಟೀಚರ್ಸ್ ತೊಗೊಂಡ್ವಿ ನಾವು. ಅಂದರೆ 33,000 ಇತ್ತು, ಮತ್ತೆ ಕೊರತೆ ಬಂತು, ಮತ್ತು ಅದನ್ನು 43,000 ಟೀಚರ್ಸ್ ತೊಗೊಂಡು ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಟೀಚರ್ಸ್ ಕೊರತೆ ಇರಬಾರ್ದು. ಯಾಕೆಂದರೆ ಬಿಲ್ಡಿಂಗ್ ಇದೆ, ಶಿಥಿಲಗೊಂಡಿದೆ, ಅದೆಲ್ಲ ಇದಾವೆ, ತುಂಬ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಇದರಲ್ಲಂತೂ ಇಲಾಖೆಯಲ್ಲಂತೂ ಸಿಕ್ಕಾಬಡೆ ಪ್ರಾಬ್ಲಮ್ಸ್ ಇದೆ. ಆದರೆ ಟೀಚರ್ಸೇ ಇಲ್ಲ ಅಂದರೆ ಅದು ಶಾಲೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನ ಮೇಲೆ ನಾವು ಫಸ್ಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದ್ವಿ. ಅದಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅದನ್ನು ನಾನು ಎಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ನಾವೇನು ಮಾಡಿದ್ವಿ ಅಂದರೆ, ಈಗ KPS ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ತುಂಬ ಜನರು ಇಲ್ಲ ಅಡ್ಮಿಷನ್ ಮಾಡಿಸಿ. ಯಾಕೆಂದರೆ ಅದು ಬೈಲಿಂಗ್ವೆಲ್, ಫುಲ್ ಟೀಚರ್ಸ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಟಾಯ್ಲೆಟ್ ಇರ್ತದೆ, ಫಿಸಿಕಲ್ ಟೀಚರು, ಮತ್ತು ಅದಕ್ಕೆಲ್ಲ ಈಗ ನಾವು ಆ್ಯಡ್ ಆನ್ ಮಾಡ್ತಾ ಇದ್ದೀವಿ. ಏನು ಸಂಗೀತ ಟೀಚರ್ ಇರ್ಬೋದು, ಎಲ್ಲದೂ ಕೂಡ. ಅಂದರೆ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಏನೇನು ಸಿಗಬೇಕು ಆ ಫ್ರೀ ಎಜುಕೇಷನ್ ಸಿಸ್ಟಮಲ್ಲಿ ಕೊಡಬೇಕು ಅಂತ ಹೇಳಿ ಮಾಡಿದ್ವಿ. ನಾವು ಬರೋಷ್ಟಿಗೆ ಸುಮಾರು ಈಗ ಬರೀ 300 ಅಂದರೆ 297 KPS ಶಾಲೆಗಳಿದ್ದಾವೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಕೂಡ ಹೇಳಿದ್ವಿ, ಆ್ಯಾವ್ರೇಜ್ ಆಫ್ 4, ಕೆಲವು ಕಡೆಗೆ 6 ಬರ್ಬೋದು, ಕೆಲವು ಕಡೆಗೆ 3 ಬರ್ಬೋದು. ಯಾಕೆಂದರೆ ಅದು ಮೇಲ್ದರ್ಜೆಗೆ ತೊಗೊಂಡು ಹೋದಾಗ ಅಟ್ಲೀಸ್ಟ್ ಒಂದು 500 ಮಕ್ಕಳಿಗೆ ಬರಬೇಕು. ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಅದನ್ನ ಅಟ್ರಾಕ್ಟ್ ಮಾಡಬೇಕು. ಆ ಅಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಶಾಲೆಗಳು ಅನಿವಾರ್ಯವಾಗಿ ಕ್ಲೋಸ್ ಆಗ್ತವೆ. ಕ್ಲೋಸ್ ಅಂದರೆ ಸರ್ಕಾರಿ ಶಾಲೆ ಅಲ್ಲಿ ಕ್ಲೋಸ್ ಆಗುತ್ತೆ, ಬಟ್ ಸರ್ಕಾರಿ ಶಾಲೆ ಚೆನ್ನಾಗಿ ನಡೆಯುತ್ತೆ. ಅದಾಗ್ತದೆ. ಯಾಕೆಂದರೆ ಬರೀ 5-10 ಮಕ್ಕಳಿರೋ ಶಾಲೆನೂ ಇದ್ದಾವೆ ನನ್ನ ಹತ್ರ. 48,000 ಶಾಲೆ ಬರೀ ಸರ್ಕಾರದ್ದೇ. ನಾನು ಈಗ ನೇರವಾಗಿ ಅನುದಾನಿತ ಶಾಲೆ ಎಲ್ಲ ಸೇರಿಬಿಟ್ರೆ ನಾವು ನೇರವಾಗಿ ಅವರಿಗೆ ಸಂಬಳ ಕೊಡ್ತಕ್ಕಂಥದ್ದು 58,000 ಶಾಲೆಗಳಿದ್ದಾವೆ. ನಾವು ಏಡೆಡ್ ಆಲ್ಸೋ, ಯಾಕೆಂದರೆ ಏಡೆಡ್ ಆಲ್ಸೋ ಇಸ್ ಸಿಮಿಲರ್ ಟು ಅವರ್ಸ್. ಅದಕ್ಕೆ ಈಗೇನು ಮಾಡಿದ್ದೀವಿ ಅಂದರೆ 500 KPS ಶಾಲೆಗಳನ್ನು ಈ ಅಕಾಡೆಮಿಕ್ ಇಯರ್ ಆದ ತಕ್ಷಣ, ಈಗ ಎಕ್ಸಾಮ್ ಮುಗಿಯುತ್ತೆ, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದ್ರೊಳಗೆ ಇರ್ತಕ್ಕಂಥ ಜಾಗ ಎಲ್ಲಿದೆ, ಆ್ಯಡ್ ಆನ್ ಬಿಲ್ಡಿಂಗ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಕೊಡಬೇಕು, ಅದೆಲ್ಲ ಆಗಿಬಿಟ್ರೆ 500 ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ಈ ವರ್ಷ ಮಾತ್ರ. ಬಟ್ ನೆಕ್ಸ್ಟ್ 3 years ಒಳಗೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ 3,000 KPS ಶಾಲೆಗಳು. ಅಂದರೆ 6,000 ಗ್ರಾಮ ಪಂಚಾಯತಿಗಳು ಬರ್ತವೆ.
6,000 ಗ್ರಾಮ ಪಂಚಾಯತಿ ಅಂದರೆ 2 ಗ್ರಾಮ ಪಂಚಾಯತಿಗೆ ಒಂದು KPS ಶಾಲೆ ಕೊಡಬೇಕು ಅಂತೇಳಿ ನಮ್ಮ ಟಾರ್ಗೆಟೆಡ್ ಇದೆ. ಪ್ಲಸ್ ಆಮೇಲೆ ಬೇಕಾದ್ರೆ ಇನ್ಕ್ರೀಸ್ ಮಾಡೋದು ಇದೆಲ್ಲ 3 ಇಯರ್ಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಒಂದು ಅಜೆಂಡಾ ಹಾಕ್ಕೊಂಡಿದ್ದೀವಿ. ಅದರೊಳಗೆ ಈಗ ಸದ್ಯಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಯಾಕೆಂದರೆ ಟೀಚರ್ಸು ಕೊಡ್ತೀವಿ, ಮುಂದೆ ಟೀಚರ್ಸ್ ಟ್ರೈನಿಂಗ್ ಬೇರೆ ಇದೆ, ಅದನ್ನು ನಾನು ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಹೇಳ್ತೀನಿ. KPS ಶಾಲೆಗಳನ್ನು ಈ ಸತಿ ಅಧಿಕಾರಿ ವರ್ಗದಿಂದ ಮತ್ತು ಶಾಸಕರ ಒಂದು ಗಮನಕ್ಕೆ ತಗೊಂಡು ನಮ್ಮ ಇಲಾಖೆಗೆ ಈಗ ಹೆಚ್ಚು ಕಮ್ಮಿ 137 ಕ್ವಾಲಿಫೈಡ್ KPS ಅಪ್ಗ್ರೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇನ್ನು 1 ವರ್ಷದೊಳಗೆ ನಾವು ಬರೀ ಈ ಭಾಗಕ್ಕೆ ಕೊಡ್ತೀವಿ, 500ಅಲ್ಲಿ. ಅದನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದನ್ನು ಇನ್ನೂ ಜಾಸ್ತಿನೂ ಮಾಡ್ಬೋದು. ನಮ್ಮ ವಿವೇಚನಕ್ಕೆ ಇರ್ತದೆ. ಅದನ್ನು ಡಿಮಾಂಡ್ ಇತ್ತು ಅಂದರೆ ನಾನು ಇಡೀ ರಾಜ್ಯದಲ್ಲಿ ಹೆಚ್ಚು ಒತ್ತನ್ನು ಈ ಕಡೆನೇ ಕೊಡಬೇಕು, ಯಾಕಂದರೆ ಇಲ್ಲಿ ಅವಶ್ಯಕತೆ 100ಕ್ಕೆ 100 ಇದೆ ಅಂತಕ್ಕಂಥದ್ದನ್ನು. ನೆಕ್ಸ್ಟ್ 5 ಇಯರ್ಸ್ ಒಳಗೆ ಏನು ಕೆಲವು ಡಿಸ್ಟ್ರಿಕ್ಟ್ಸ್ ಎಲ್ಲ 34, 32 ರ್ಯಾಂಕಿಂಗಲ್ಲಿದ್ದಾವೆ, ದೇ ಹ್ಯಾವ್ ಟು ಕಮ್ ಲೆಸ್ ದೆನ್ 20 ಅಲ್ಲಿಗೆ ತರಬೇಕಿಲ್ಲ ಅಂದರೆ ನಾನು ಸಚಿವನಾಗಿ ನನಗೆ ಉಪಯೋಗ ಆಗೋದಿಲ್ಲ, ಅದನ್ನು ತರಬೇಕಾಗ್ತದೆ. ಕಾಂಪಿಟೇಷನ್ ಶುಡ್ ಬಿ ದೇರ್, ಈವನ್ 36 ಇರಲಿ, ಬಟ್ ಕಾಂಪಿಟೇಷನ್ ತುಂಬ ನ್ಯಾರೋ ಇರಬೇಕು, ನಾಟ್ ವಿಡ್ತಲ್ಲಿ ಇರಬಾರ್ದು. ಒಬ್ಬರು 76%, ಇನ್ನೊಬ್ಬರು 98% ಹಾಕಿ ಹಾಗೆ ಇರಬಾರ್ದು. ಭಾಳ ಹತ್ತಿರದಲ್ಲಿರ್ತಕ್ಕಂಥ ಕಾಂಪಿಟೇಷನ್ ಆಗಿ, ಆಮೇಲೆ ಎಲ್ಲ ಶಾಲೆನೂ ಕೂಡ ಮೇಲ್ದರ್ಜೆಗೆ ತಗೊಂಡು ಬೈಲಿಂಗ್ವಿಲ್ನ KPS ಮಾಡೋದಲ್ಲದೆ ಕೆಲವು ಶಾಲೆಗಳನ್ನು ಬೈಲಿಂಗ್ವಿಲ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ. ಶಾರ್ಟೇಜ್ ಆಫ್ ಸೆಕೆಂಡ್ ಇಯರ್ PUC, ಶಾರ್ಟೇಜ್ ಆಫ್ 10th ಸ್ಟ್ಯಾಂಡರ್ಡ್, ಕರೆಕ್ಟಲ್ಲ ಹೈಸ್ಕೂಲ್, ಇದೆಲ್ಲ ಇರೋದ್ರಿಂದ ಎಲ್ಲ ಆದರ್ಶ ಶಾಲೆಗಳನ್ನು ಏನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಇದೆ, ಇಡೀ ಸ್ಟೇಟಲ್ಲಿ ಒಂದು ಸಿಂಗಲ್ ಡಿಸಿಷನ್ ತೊಗೊಂಡ್ಬಿಟ್ವಿ. ಎಲ್ಲ ಆದರ್ಶ ಶಾಲೆಗಳಲ್ಲೂ ಫಸ್ಟ್ ಇಯರು ಸೆಕೆಂಡ್ ಇಯರ್ PUC ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೀವಿ. ಇದೇ ವರ್ಷ, ಬರೋ ವರ್ಷನೇ. ಅದಕ್ಕೆ ಅನುದಾನನೂ ಕೂಡ ಇಟ್ಟುಬಿಟ್ಟಿದ್ದೀವಿ, ಅದಕ್ಕೆಲ್ಲ ರೆಡಿ ಇದೆ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿಬಿಟ್ಟಿದೆ. ಸೊ ಬೇಸಿಕಲಿ ಇನ್ ಜನರಲ್, ಯಾಕೆಂದರೆ ನಿಮ್ಮ ಕ್ವೆಶ್ಚನ್ ತೊಗೊಳಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ, ನೀವು ಬೇರೆ ಕಡೆನೂ ಹೋಗ್ಬೇಕಾಗ್ತದೆ. ಬೇಸಿಕಲಿ ಶೂ ಅನ್ನು ಕೊಡ್ತೀವಿ, ಮಿಡ್ ಡೇ ಮೀಲ್ಸ್ ಕೊಡ್ತಾಯಿದ್ದೀವಿ. ಮುಂಚೆ ಹಿಂದಿನ ಸರ್ಕಾರ ಬರೀ 1 ಮೊಟ್ಟೆ ಕೊಡ್ತಾಯಿದ್ರು. ಇದನ್ನು ಅರ್ಥ ಮಾಡ್ಕೋಬೇಕು. ಈ ಕಡೆ ಭಾಗದಲ್ಲಿ ಪೌಷ್ಟಿಕತೆಗೂ ಕೂಡ ನಾವು ಯಾಕೆ ಒತ್ತನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೇಳಬೇಕಾಗತ್ತೆ. ಅದಕ್ಕೆ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮುಂಚೆ ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ ನಿಮಗೆ ಮೊಟ್ಟೆಯನ್ನು ಕೊಡ್ತಾಯಿದ್ರು. ನಾವು ಬಂದ ತಕ್ಷಣ, ಏಕೆಂದರೆ 8ನೇ ಕ್ಲಾಸ್ ಮಕ್ಕಳು 8ನೇ ಕ್ಲಾಸ್ ತಟ್ಟೆಯಲ್ಲಿ ಮೊಟ್ಟೆ, ಪಕ್ಕದಲ್ಲಿ 9-10ಕ್ಕೆ ಮೊಟ್ಟೆನೇ ಇಲ್ಲ, ತಟ್ಟೆಯಲ್ಲಿ ಖಾಲಿ, ಪಾಪ ಮುಖ ನೋಡೋರು. ನಾವಿದನ್ನು ಹೋಗಿ ನೋಡಿದ್ದೀವಿ, ಎಲ್ಲ ಒಂದು ಮನಸ್ಸು ನೋವಾಗೋದು. ಅದಕ್ಕೆ ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋಗಿ, ಸರ್ ಈ ಥರ ಸಂದರ್ಭ ಇದೆ, ಪಾಪ ಚಿಕ್ಕ ಮಕ್ಕಳು ಅರ್ಧ ಮೊಟ್ಟೆ ತೊಗೊಂಡು ಸೀನಿಯರ್ಸಿಗೆ ಕೊಡ್ತಾರೆ, ಅದನ್ನು ಎಲ್ಲೋ ಒಂದು ರೀತಿಯಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ. ಹೌದೌದು, ಸ್ವಲ್ಪ ನಮ್ಮ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಈ ಹೊಟ್ಟೆ ಹಸುವು ಬಡವರು ಅಂದರೆ ನಾವು ಆ ಥರ ಬಜೆಟ್ ಜಾಸ್ತಿ ಬರ್ತದೆ ನಮಗೆ. ಹೋಗಿ ನಾನು ಕೇಳಿದ ತಕ್ಷಣ ಅವ್ರು ಒಂದೇ ಸತಿ ಹೇಳಿದರು, ಇಲ್ಲ ಮದು ಇದು ತಪ್ಪು, ಇದು ಹಿಂಗೆ ಆಗಬಾರ್ದು, 10ನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡಿ, ಒಂದು ಬೇಡ ವಾರದಲ್ಲಿ 2 ಮೊಟ್ಟೆ ಕೊಡೋಣ ಅಂಥೇಳಿ. ಕಷ್ಟ ಇದ್ರೂ ಕೂಡ ನಾವು ಹೋದ ಸತಿನೇ ಆಗಲೇ ನಾವು ಅನುಷ್ಠಾನ ಮಾಡಿ ಈಗಲೂ ಕೂಡ 2 ಮೊಟ್ಟೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇವತ್ತಿದೆ. ಇದೇ ಸಂದರ್ಭದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಪ್ರಗತಿ ವರದಿಯನ್ನು ಸಚಿವ ಎಸ್ ಮಧು ಬಂಗಾರಪ್ಪ, ಡಾಕ್ಟರ್ ಅಜಯ್ ಸಿಂಗ್, ಶಾಸಕ MY ಪಾಟೀಲ್ ಅವರು ಬಿಡುಗಡೆಗೊಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ KKRDB ಕಾರ್ಯದರ್ಶಿ ಎಂ ಸುಂದರೇಶ್ ಬಾಬು, ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಡಾಕ್ಟರ್ ಆಕಾಶ್ ಶಂಕರ್, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, KKRDB ಮಂಡಳಿ ಅಧೀನ ಕಾರ್ಯದರ್ಶಿ ದಯಾನಂದ್ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ನಗರದ ಶಿವಮಂದಿರದಲ್ಲಿ ಅದ್ಧೂರಿಯಾಗಿ ಜರುಗಿದ ಶಿವರಾತ್ರಿ ಉತ್ಸವ. ರಾಮತೀರ್ಥ ಶಿವಮಂದಿರದಲ್ಲಿ ಶಿವರಾತ್ರಿ ಸಡಗರ. ಸಂಗಮೇಶ್ವರ ಕಾಲೋನಿಯಲ್ಲಿ ಮಹಿಳೆಯರಿಂದ ಶಿವನ ಆರಾಧನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮಹಾಶಿವರಾತ್ರಿ ನಿಮಿತ್ತ ನಗರದ ಜಯನಗರ ಶಿವಮಂದಿರದಲ್ಲಿ ಶಿವ ಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶಿವಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನದಲ್ಲಿ ನಡೆದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕವಲ್ಗಾ ವಿರಕ್ತ ಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಷಣ್ಮುಖ ಶಿವಯೋಗಿ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಜಯನಗರ ಶಿವಮಂದಿರದಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಮಾಡುತ್ತಿರುವುದು ವಿಶೇಷ ಪದ್ಧತಿಯಾಗಿದೆ. ಇಂತಹ ಧರ್ಮ ಕಾರ್ಯಗಳು ಎಲ್ಲೆಡೆ ನಡೆಯಬೇಕು. ಶಿವನ ಆರಾಧಿಸುವುದು ಹಾಗೂ ಶಿವನನ್ನು ನೆನೆಯುವುದೇ ಮಹಾಶಿವರಾತ್ರಿ ಆಗಿದೆ ಎಂದರು. हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतये उमापतये पशुपतये नमो नमः. ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये अंबिका. ವಿಶೇಷ ಸಂದರ್ಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಜಯನಗರದ ಏರಿಯಾದ ಶಿವನ ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಶಿವಪಾರ್ವತಿ ಕಲ್ಯಾಣೋತ್ಸವ ಈ ಶುಭ ಸಮಾರಂಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೃಪೆ. ಶಿವ ಅಂದರೆ ಮಂಗಳ ಅಂತ. ಮಂಗಳ ಯಾತಕ್ಕೆ ಅಂದರೆ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡೋನು ಯಾರು ಅಂದರೆ ಅವನು ಶಿವ. ಆ ಶಿವನ ಒಂದು ಸ್ಮೃತಿ ಮಾಡ್ತಕ್ಕಂಥ ಎಲ್ಲ ಕಾಲದಲ್ಲೂ ಶಿವನ ಸ್ಮೃತಿ ಮಾಡ್ಬೋದು, ಆದರೆ ವಿಶೇಷವಾಗಿ ಮಾಡ್ತಕ್ಕಂಥ ಸಂದರ್ಭ ಈ ಶಿವರಾತ್ರಿಯ ವಿಶೇಷ. ಅಲ್ಲಿ ಶಿವನ ಕಲ್ಯಾಣೋತ್ಸವ ಕೂಡ ಮಾಡ್ತಾರೆ. ಕಲ್ಯಾಣೋತ್ಸವ ಯಾಕೆ ಮಾಡ್ತಾರೆ ಅಂದರೆ ಶಿವನಿಗೆ ಕಲ್ಯಾಣ ಮಾಡೋದಲ್ಲ, ಇದು ನಮ್ಮ ಆತ್ಮವನ್ನು ಕಲ್ಯಾಣ ಮಾಡ್ಕೊಳ್ಳೋಂಥ ಸಂದರ್ಭ ಯಾವುದು ಅಂದರೆ ಈ ಶಿವರಾತ್ರಿಯ ಸಂದರ್ಭ. ಅದಕ್ಕೋಸ್ಕರ ಇಲ್ಲಿ ಶಿವನ ಕಲ್ಯಾಣೋತ್ಸವ. ಇಂಥ ಶುಭ ಸಂದರ್ಭದಲ್ಲಿ ಭಗವಂತ ಸರ್ವರಿಗೂ ಆಯುರಾರೋಗ್ಯ ಐಶ್ವರ್ಯ ಶುಭವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ. ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿ, ಸುಮಾರು 12 ವರ್ಷದಿಂದ ಜಯನಗರ ಶಿವಮಂದಿರದಲ್ಲಿ ಶಿವ ಪಾರ್ವತಿ ಕಲ್ಯಾಣ ಉತ್ಸವ ಮಾಡಲಾಗುತ್ತಿದೆ. ಈ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಉತ್ಸವಕ್ಕೆ ಹಲವರ ಸಹಕಾರ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಜಯನಗರ ಶಿವಮಂದಿರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವ ಈ ಒಂದು ಆಚರಣೆ ಇವತ್ತು ಜರುಗ್ತಾ ಇದೆ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಶಿವ ಮತ್ತು ಪಾರ್ವತಿಯ ಒಂದು ಲಗ್ನದಂತೆ ಒಂದು ಸಂಭ್ರಮ ಈ ಒಂದು ದಿನದ ಒಂದು ವಿಶೇಷವಾದ ಕಲ್ಯಾಣೋತ್ಸವ. ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ನಮ್ಮ ಈ ಒಂದು ಜಯನಗರ ಶಿವಮಂದಿರದಲ್ಲಿ ಈ ಒಂದು ಶಿವಪಾರ್ವತಿ ಕಲ್ಯಾಣೋತ್ಸವ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು ಕಲಬುರಗಿಯಲ್ಲೇ ವಿಶಿಷ್ಟವಾದಂಥ ಇದೊಂದು ಆಚರಣೆ. ಯಾಕಂದರೆ ಇಂಥ ಒಂದು ಆಚರಣೆ ಇದು ಎಲ್ಲಿ ನೋಡೋಕ್ಕೆ ಸಿಗೋದಿಲ್ಲ. ಈ ದಿನ ಭಕ್ತರು ಅನೇಕ ಬಡಾವಣೆ ಮತ್ತು ಅನೇಕ ಬೇರೆ ಬೇರೆ ಊರುಗಳಿಂದ ಕೂಡ ಬಂದು ಈ ಒಂದು ನಮ್ಮ ಶಿವಮಂದಿರದಲ್ಲಿ ಇವತ್ತು ಈ ಒಂದು ಇಂಥ ಒಂದು ಆಚರಣೆ ಹಬ್ಬವನ್ನು ಕಣ್ತುಂಬಿಕೊಂಡು ಸಂಭ್ರಮಿಸುತ್ತಾರೆ. ಇಂಥ ಆಚರಣೆ ಇದು ಬಹಳ ವಿಶಿಷ್ಟವಾದದ್ದು. ಈ ಒಂದು ಇದು ತದನಂತರ ನಾವು ಇದೇ ಕಲ್ಯಾಣೋತ್ಸವ ತದನಂತರ ಪಲ್ಲಕ್ಕಿ ನಾವು ಏನಪ್ಪ ಅಂದ್ರೆ ಮೆರವಣಿಗೆ ಮಾಡ್ತೀವಿ. ಮೆರವಣಿಗೆ ಮಾಡುವ ಮೂಲಕ ಇದು ಸಂಪನ್ನ ಆಗಿ ಮತ್ತು ಸಾಯಂಕಾಲ ಇವತ್ತು ಸಂಜೆ ಭಕ್ತಿ ಮತ್ತು ಭಾವಗೀತೆಗಳ ಒಂದು ಸಂಗೀತ ಸಂಜೆ ಅಂತೇಳಿ ನಾವು ಇವತ್ತು ಇಟ್ಟಿದ್ದೀವಿ. ಈ ಒಂದು ಸಂಗೀತ ಸಂಜೆಯಲ್ಲಿ ಅನೇಕ ಕಲಾವಿದರು ಮತ್ತು ಭಜನಾ ಮಂಡಳಿ ಕೂಡ ಇವತ್ತು ಪಾಲ್ಗೊಂಡು ಇವತ್ತು ಇಲ್ಲಿ ಅನೇಕ ಹಾಡುವ ಮೂಲಕ ಭಕ್ತರನ್ನು ಮನ ರಂಜಿಸುತ್ತಾರೆ. ಇದು ಒಂದು ಜಾಗರಣೆ ನಿಮಿತ್ತವಾಗಿ ಇಟ್ಟುಕೊಂಡಂಥ ಒಂದು ಸಂಗೀತ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತು ಈ ಒಂದು ದಿನದ ವಿಶೇಷತೆ ಇರುವುದರಿಂದ ನಮ್ಮ
ಟ್ರಸ್ಟ್ನ ನಮ್ಮ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ನ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಹಿರಿಯ ಸದಸ್ಯರು ಹಾಗೂ ಮಹಿಳಾ ಘಟಕದ ವಿಶೇಷವಾಗಿ ಮಹಿಳಾ ಘಟಕದ ಸದಸ್ಯರು ಇವತ್ತು ಈ ಒಂದು ಶಿವಪಾರ್ವತಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಆಚರಣೆ ನಾವು ಮಾಡ್ತಾಯಿದ್ದೀವಿ. ಇಂಥ ಕಾರ್ಯಕ್ರಮ ಕೂಡ ಎಲ್ಲೆಡೆ ನಡೀಬೇಕಂತೇಳಿ ಈ ಮೂಲಕ ನಾನು ಕೋರ್ಕೋತೀನಿ. ಈ ಒಂದು ಸಂಗೀತ ಸಂಜೆ ಮತ್ತು ಕಲ್ಯಾಣೋತ್ಸವಕ್ಕೆ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ಬೇಕಂತೇಳಿ ನಾನು ಈ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ. ಈ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಬಡಾವಣೆಯ ಹಿರಿಯರು ಮಹಿಳೆಯರಿಗೆ ಎಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಸೂರ್ಯಕಾಂತ್ ಕೆಬಿ, ಬಸವರಾಜ್ ಮಾಗಿ, ಸಿದ್ದಲಿಂಗ ಗುಬ್ಬಿ, ಬಂಡಪ್ಪ ಕೇಸೂರ್, ಶಿವಪುತ್ರಪ್ಪ ಮರಡಿ, ಬಸವರಾಜ್ ಪುರ್ಮಾ, ಮಲ್ಲಯ್ಯ ಸ್ವಾಮಿ ಗಂಗಾಧರ ಮಠ, ಸುನಿಲ್ ಬಿಡಪ್, ನಾಗರಾಜ್ ಖೂಬಾ, ಭೀಮಾಶಂಕರ್ ಶೆಟ್ಟಿ, ವಾಸುದೇವ್ ಮಾಲಿ ಪಾಟೀಲ್, ಎಂಡಿ ಮಠಪತಿ, ಶಿವಕುಮಾರ್ ಪಾಟೀಲ್, ಶ್ರೀಮತಿ ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ಸುನಿಲ್ ಬಿಡಪ್ಪ, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಶೈಲಜಾ ವಾಲಿ, ಅನಿತಾ ನವಣಿ, ಸುರೇಖಾ ಬಾಲ್ಕೊಂದೆ, ವಿಜಯ ದಂಡೋತಿ, ಗೀತಾ ಸಿರ್ಗಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯಾದ್ಯಂತ ಶಿವರಾತ್ರಿ ಹಿನ್ನೆಲೆ ಶಿವನ ಆರಾಧನೆ ಜೋರಾಗಿ ನಡೆಯಿತು. ಅದರಂತೆ ನಗರದ ಆಳಂದ್ ರಸ್ತೆಯಲ್ಲಿರುವ ರಾಮತೀರ್ಥ ಬಡಾವಣೆಯಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿತ್ತು. ಪ್ರಖ್ಯಾತ ರಾಮತೀರ್ಥ ಮಂದಿರದಲ್ಲಿ ಶಿವರಾತ್ರಿ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಶಿವಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ, ಆರತಿ ನೆರವೇರಿಸಲಾಯಿತು. ಉತ್ಸವದ ಹಿನ್ನೆಲೆ ಶಿವನ ಮೂರ್ತಿಯನ್ನು ವಿವಿಧ ಹೂವುಗಳಿಂದ ಸಿಂಗಾರ ಮಾಡಲಾಯಿತು ಎಂದು ದೇವಸ್ಥಾನದ ಮುಖಂಡರು ಹಾಗೂ ವಕೀಲರಾದ ಸುನಿಲ್ ಕುಮಾರ್ ಬುದ್ವಾನಿ ತಿಳಿಸಿದ್ದಾರೆ. हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतये उमापतये पशुपतये नमो नमः। ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये अम्बिकापतय उमापतये पशुपतये नमो नमः। जय शंकर, जय रामतीर्थ बाबा। मैं सुनील बुधवानी एडवोकेट, रामतीर्थ कमेटी का एक मेंबर, आप सभी गुलबर्गा वासियों का, कर्नाटक वासियों का, पूरा हिंदुस्तान के लोगों का आज भगवान भोलेनाथ की शिवरात्रि का सभी को अभिनंदन, सभी को मुबारक, सभी को शुभकामनाएं। मैं सभी भाई बहनों से रिक्वेस्ट करूंगा, पूरे गुलबर्गा के लोगों से, आजू बाजू गांव के लोगों से कि आइए रामतीर्थ में दर्शन कीजिए। ये रामतीर्थ भगवान जो है, जो भोलेनाथ का जो ये मंदिर है, ये बहुत प्राचीन मंदिर है। इसकी महिमा बहुत अपरंपार है। यहाँ पर जब भगवान राम सीता माता के साथ वनवास गए थे, जब यहाँ एक रात गुजारे थे उन्होंने, तो यहाँ पर उन्होंने ये शिवलिंग जी की स्थापना की थी। इसके लिए इसका नाम रामतीर्थ रखा गया है और ये इच्छापूर्ण मंदिर है। यहाँ भगवान भोलेनाथ से जो कुछ हम मांगते हैं हमको मिलता है। मेरे को जो मैं पूछा हूँ भगवान ने दिया है। हमारे कमेटी में, दोस्तों में, सगे संबंधियों में जो भी बोलते हैं कि हमने यहाँ से सब पाया है। तो मैं सभी भाई बहनों से रिक्वेस्ट करूँगा, आइए दर्शन कीजिए। आज का दिन बहुत पावन है, शुभ है बाबा भोलेनाथ का। जिसकी जो मनोकामना है, जिसकी जो इच्छाएं हैं, आइए भगवान भोलेनाथ से पूछिए, आपकी पूरी इच्छा पूर्ण होगी। सभी को दर्शन करने के लिए आपका सुविधा बहुत अच्छी की गई है। यहाँ पर अलग अलग लाइन है, लेडीज़ के लिए, जेंट्स के लिए। पुलिस का बहुत बड़ा बंदोबस्त है। और जो माताएं, जो हमारे बुजुर्ग हैं, ओल्ड एज के हमारे माता पिता लोग हैं जो दर्शन नहीं कर सकते, मीडिया वालों का बहुत बड़ा, उनके चैनल के माध्यम से सभी मीडिया वाले बहुत हमारे को सपोर्ट किए हैं, मंदिर को हाईलाइट किए हैं और मंदिर के ऊपर सब लोगों को दर्शन कराए हैं। आप घर बैठ के भी दर्शन कर सकते हैं जिनको आने के लिए तकलीफ़ है। बाकी जिनको तकलीफ़ नहीं है, रात को 12 तक भी आइए, दर्शन कीजिए। सबका अच्छा होगा, सबका भला होगा। पूरे अपने लिए मंगिए, अपने देश के लिए मंगिए, सबका अच्छा होगा। जय शंकर, जय रामतीर्थ बाबा। बोलो रामतीर्थ बाबा की, अमरनाथ बाबा की। ಬೆಳಗ್ಗೆಯಿಂದಲೇ ಭಕ್ತರು ರಾಮತೀರ್ಥ ಶಿವನ ದೇವಸ್ಥಾನಕ್ಕೆ ಆಗಮಿಸಿ
ಸಾಲುಗಟ್ಟಿ ನಿಂತು ದರ್ಶನ ಪಡೆದರು. ಬಳಿಕ ನಡೆದ ವಿಶೇಷ ಪೂಜೆಯಲ್ಲೂ ಅನೇಕರು ಭಾಗವಹಿಸಿದ್ರು. ಜಾಗರಣೆ ನಿಮಿತ್ತ ಭಜನಾ ಕಾರ್ಯಕ್ರಮ ನಡೆದವು. ಒಟ್ನಲ್ಲಿ ರಾಮತೀರ್ಥ ದೇವಾಲಯವು ಶಿವರಾತ್ರಿ ಹಿನ್ನೆಲೆ ಶಿವ ಕೈಲಾಸದಂತೆ ಕಂಗೊಳಿಸಿತ್ತು. हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये पशु. ब्यूरो रिपोर्ट इन गुलबर्गा न्यूज़. ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವ ರಾಮು ಅವಸರಂಗ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶಿವರಾತ್ರಿ ಬಂದ್ರೆ ಸಾಕು ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ. ಅದರಂತೆ ಕಲಬುರಗಿ ಸಂಗಮೇಶ್ವರ ಕಾಲೋನಿಯಲ್ಲಿರುವ ರಾಮು ಅವಸರಂಗ ಅವರ ಮನೆಯಲ್ಲೂ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿತ್ತು. ಕುಟುಂಬಸ್ಥರು, ಸಂಬಂಧಿಕರು, ಬಡಾವಣೆಯ ಮಹಿಳೆಯರೆಲ್ಲರೂ ಸೇರಿಕೊಂಡು ಶಿವನ ಆರಾಧನೆಯನ್ನ ಮಾಡಿದರು. ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ಹೇಳ್ರಲ್ಲ. ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ. ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ. ಮಂಗಳ ದೇವಗೆ ಪುತ್ರನ ಮೇಲೆ ಪ್ರೀತಿಯ ನಿಡುತ್ತಲಿದೆ. ದಿಗ್ವಿಜಯಿ ಜಾಲ ಜಯ ಜಯ ಶ್ರೀ ಸದ್ಗುರುಲಾ ಶಂಕರ ಭಾರತಿ. ಈ ವೇಳೆ ಮಾತನಾಡಿದ ವೇದಾವತಿ ಅವಸರಂಗ ಅವರು, ಕಳೆದ 17 ವರ್ಷದಿಂದಲೂ ಶಿವರಾತ್ರಿ ಹಬ್ಬವನ್ನ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಅದ್ಧೂರಿಯಾಗಿ ಆಚರಿಸುತ್ತೇವೆ. ನಮ್ಮ ಹಿರಿಯರು ನಡೆಸಿಕೊಂಡ ಬಂದ ಪದ್ಧತಿಯನ್ನ ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ, ನಾವು ಸಂಗಮೇಶ್ವರ ಕಾಲನಿ ರಾಮಚಂದ್ರ ಅವ್ರ ಸಂಘ, ವೇದಾವತಿ ರಾಮಚಂದ್ರ ಅವ್ರ ಸಂಘ ಅಂತ ಸಂಗಮೇಶ್ವರ ಕಾಲನಿಯಿಂದ ಮಾತಾಡ್ತಿರೋದು. ನಮ್ಮಲ್ಲಿ ಶಿವರಾತ್ರಿ ಭಜನೆ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ. ಈ ಥರ ನಾವು ಸುಮಾರು 20 ವರ್ಷದಿಂದ ಶಿವರಾತ್ರಿ ಭಜನೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಕಾಲನಿಯಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ, ಗೆಳತಿಯರೆಲ್ಲ ಸೇರಿ ಸೌಂದರ್ಯಲಹರಿ, ಶಿವಾಷ್ಟಕ, ಗುರುವಾಷ್ಟಕ ಎಲ್ಲ ಶಿವನ ನಾಮಸ್ಮರಣೆಯನ್ನು ಮಾಡಿ ಭಜನೆಯನ್ನು ಮಾಡ್ತೇವೆ. ಹಾಗೆ ಎಲ್ಲರೂ ಅವತ್ತಿನ ದಿವಸ ಸೇರಿ ಭಜನೆಯನ್ನು ಮಾಡಿ ಶಿವನ ಧ್ಯಾನ ಮಾಡೋದು ನಮ್ಮಲ್ಲಿ ರೂಢಿಯಲ್ಲಿ ಇದೆ. ರಾತ್ರಿ ಆಚರಣೆ ಮಾಡೋ ಬಗ್ಗೆ ಅಂದರೆ ಶಿವಂದ ಎಲ್ಲರೂ ಉಪವಾಸ ಇದ್ದು ಅವತ್ತಿನ ದಿವಸ ಶಿವನ ಧ್ಯಾನ ಮಾಡೋದು, ಭಜನೆ ಮಾಡೋದು, ಶಿವನ ಹಾಡುಗಳನ್ನ ಹಾಡೋದು, ಮನೆಯಲ್ಲಿ ಎಲ್ಲರೂ ಅವತ್ತು ರಾತ್ರಿಯಲ್ಲಿ ಜಾಗರಣೆ ಮಾಡಿ ಉಪವಾಸ ಇದ್ದು ಶಿವನ ಧ್ಯಾನ ಮಾಡೋದು, ಆಚರಣೆ ಮಾಡೋದು ನಮ್ಮಲ್ಲಿ ರೂಢಿಯಲ್ಲಿದೆ. ಅದೇ ಥರ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು 20 ವರ್ಷದಿಂದ ಅಂತ ಹೇಳ್ತಾ ಇದ್ದೀನಿ. ನಾನು ಶಿವನ ಧ್ಯಾನ ಮಾಡೋದು ನಮಗೆಲ್ಲರೂ ಈ ಥರ ಮಾಡ್ಲಿಕ್ಕತ್ತಿಂದ ನಾವು 20 ವರ್ಷದಿಂದ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದರಲ್ಲಿ ನಮ್ಮ ಮನಸ್ಸಿಗೆಲ್ಲ ತುಂಬ ಸಂತೋಷ ಆಗ್ತದೆ. ಎಲ್ಲರೂ ಒಟ್ಟಿಗೆ ಸೇರಿ ಶಿವನ ಧ್ಯಾನ, ಕೀರ್ತನೆ, ಭಜನೆ ಎಲ್ಲ ಮಾಡ್ತೀವಿ. ಇದರಿಂದ ಏನೋ ಒಂಥರ ನಮಗೆಲ್ಲ ಆನಂದ, ಸಂತೋಷ, ನೆಮ್ಮದಿ ಎಲ್ಲ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ನಾವು ಹೇಳಿದ ತಕ್ಷಣ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಒಟ್ಟಿಗೆ ನನ್ನ ಜೊತೆ ಸೇರಿ ಶಿವನ ಧ್ಯಾನ ಮಾಡ್ಕೋತಾ ಇದ್ವಿ. ಇದು ತುಂಬ ಸಂತೋಷ ಆಗ್ತದೆ ನನಗೆ ಈ ಥರ ಮಾಡ್ಲಿಕ್ತೀವಿ ಅಂಥೇಳಿ. हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये पशुपतये नमो नमः. ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये. ಸಮಾರಂಭದಲ್ಲಿ ವಾಣಿಶ್ರೀ, ಬಸಂತಿ ಪಾಠಕ್, ಜಯಾ ಗಂಪ, ಮಧುಮತಿ ಪಾಟೀಲ್, ಕಾವೇರಿ ಜಡಿಗೇಕರ್, ಸುವರ್ಣ ರೆಡ್ಡಿ, ಕವಿತಾ ಶರ್ಮಾ, ಜಯಶ್ರೀ, ಇಂದಿರಾ ಗಣಮೂರ್ಕರ್, ರೇಣುಕಾ, ಸುಹಾಸಿನಿ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಕಳೆಗಟ್ಟಿದ ಶಿವರಾತ್ರಿ ಸಂಭ್ರಮ. ಭವಾನಿ ಶಂಕರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಜರುಗಿದ ಶಿವನ ಆರಾಧನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 137 ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆ, ಮಧು ಬಂಗಾರಪ್ಪ ಹೇಳಿಕೆ.
ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.